ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಕತೆನ ಕೊನೆಯವರೆಗೂ ಕೇಳಿ. ನಾನು ಹಾಸ್ಟೆಲ್ನಲ್ಲಿ ಓದಬೇಕಾದರೆ ಚಿಕ್ಕಮಗಳೂರಿನ ಹಾಸ್ಟೆಲ್ ಒಂದರಲ್ಲಿ ಇದ್ದೆ. ನನಗೊಬ್ಬ ಗೆಳೆಯ ಇದ್ದ. ಈಗ ವಿದೇಶದಲ್ಲಿದ್ದಾನೆ. ನಾನಾಗ ಅವನ ಮನೆಗೆ ಹೆಚ್ಚಾಗಿ ಹೋಗುತ್ತಿದ್ದೆ. ಅವನ ತಾಯಿಯ ಹೆಸರು ಲತಾ. ಅವಳು ನೋಡೋಕೆ ಸುಂದರವಾಗಿ ಹಚ್ಚ ಬಿಳುಪಿನ ಬಣ್ಣ, ದೇಹ, ಎತ್ತರಕ್ಕೆ ತಕ್ಕಂತೆ ಮೈಕಟ್ಟು ಹೊಂದಿದ್ದಳು. ನಾನು ಹಾಸ್ಟೆಲ್ಗಿಂತ ಹೆಚ್ಚಾಗಿ ಅವರ ಮನೆಯಲ್ಲೇ ಇರ್ತಿದ್ದೆ. ಏಕೆಂದರೆ ಅವರ ಮನೆ ನಮ್ಮ ಹಾಸ್ಟೆಲ್ ಇಂದಿನ ಏರಿಯಾದಲ್ಲೇ ಇತ್ತು. ಹೆಚ್ಚಾಗಿ ಅವರ ಮನೆಯಲ್ಲಿ ಇರ್ತಾ ಇದ್ದಿದ್ದರಿಂದ ನಾನು ಆವಾಗ ಚಹಾ ಕೊಡುವಾಗ, ಆಂಟಿ ಕಸ ಗುಡಿಸುವಾಗ ಅವರ ಅಂದವನ್ನು ಸೌಂದರ್ಯವನ್ನು ತುಂಬಿಕೊಳ್ಳುತ್ತಾ ಇದ್ದೆ. ಅಂಕಲ್ ಕಾಫಿ ಎಸ್ಟೇಟ್ನಲ್ಲಿ ಕೆಲಸದಲ್ಲಿ ಇರ್ತಿದ್ದು. ಈ ನಡುವೆ ಎಕ್ಸಾಮ್ ಮುಗಿದ ಬಳಿಕ ನಾನು ಸುಮ್ಮನೆ ಊರಿಗೆ ಹೋದರೆ ಕಷ್ಟ ಅಂತ ಹೇಳಿ ಅಲ್ಲೇ ಫ್ರೆಂಡ್ಸ್ ರೂಮಲ್ಲೇ ಇದ್ದೆ. ಆದರೆ ನನ್ನ ಗೆಳೆಯ ಅವರ ಚಿಕ್ಕಮ್ಮನ ಮನೆಗೆ ಹೋಗಿದ್ದ. ಒಂದು ದಿನ ನಾನು ನನ್ನ ಟ್ರಿಪ್ಗೆ ಹೋಗೋಕೆ ಪ್ಲಾನ್ ಮಾಡಿ ನನ್ನ ಗೆಳೆಯನ ಬೈಕ್ ಕೇಳೋಕೆ ಅವರ ಮನೆಗೆ ಹೋಗಿದ್ದೆ. ಆಗ ಆಂಟಿ, ಏನೋ ಚೆನ್ನಾಗಿದ್ದೀಯಾ, ಬೈಕ್ ಯಾಕೆ ಅಂತೆಲ್ಲ ಕೇಳಿದ್ರು. ನಾನು ಇಲ್ಲೇ ಊರಲ್ಲಿ ಇರ್ತೀನಿ, ಸುಮ್ಮನೆ ಅಲ್ಲೇ ಇಲ್ಲೇ ಅಡ್ಡಾಡೋಕೆ ಗಾಡಿ ಬೇಕಾಗುತ್ತೆ ಅಂತ ಹೇಳಿದೆ. ಅವರು ಹುಷಾರಾಗಿ ಓಡಿಸಿಕೊಂಡು ಅಡ್ಡಾಡು, ನನ್ನ ಮಗನಿಗೆ ಕೇಳಿದ್ದೀಯಾ ಅಂತ ಹೇಳಿದರು. ನಾನು ಕೇಳಿದ್ದೀನಿ, ಬೇಕಾದರೆ ಕೇಳಿ ಅಂದಾಗ ಅವರು, ಅವನಿಗೆ ಹೇಳಿದ್ದೀಯಾ ಅಂದರೆ ಓಕೆ ಅಂತ ಹೇಳಿ ನನಗೆ ಕೀ ಕೊಟ್ಟು ನಾನು ಟೀ ಕುಡಿದು ಅಲ್ಲೇ ಕೂತಿದ್ದಾಗ ಅವರು, ಹೇಗೆ ಆದರೂ ರಜೆ ಇದೆ ಅಲ್ವಾ, ನಾಳೆ ಒಂಚೂರು ಮಾರ್ಕೆಟ್ಗೆ ಹೋಗಿ ಬರಬೇಕು. ಈ ವಾರ ಅಂಕಲ್ ಫುಲ್ ಬ್ಯುಸಿಯಾಗಿದ್ದಾರೆ, ನನಗೆ ಇನ್ನೊಂದು ಸಹಾಯ ಮಾಡು ಅಂತ ಕೇಳಿದ್ರು. ನಾನು ಇದು ಒಳ್ಳೆಯ ಟೈಮಲ್ಲಿ ಸಿಕ್ಕಾಕೊಂಡೇ ಬಿಟ್ಟೆ ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಸರಿ ಆಯಿತು ಆಂಟಿ ಹೇಳಿ ಆಮೇಲೆ ನನ್ನ ಟ್ರಿಪ್ 2 ದಿನ ಮುಂದಕ್ಕೆ ಹಾಕಿದೆ. ಮರುದಿನ ನಾನು ಮನೆಗೆ ಗಾಡಿ ತೆಗೆದುಕೊಂಡು ಹೋದೆ. ಆಗ ಆಂಟಿ ಹೀಲ್ಸ್ ಜಾರಿದಾಗ ನನ್ನನ್ನು ಹಿಡಿದುಕೊಂಡು ನನಗೆ ಮೈಯಲ್ಲಿ ವಿದ್ಯುತ್ ತರದಂತೆ ಆಯಿತು. ನಾನು ನಿಧಾನಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದೆ. ಅವರು ಸರಿ ಅಂತ ಹೇಳಿದರು. ಆಮೇಲೆ ನಾನು ಮಾರ್ಕೆಟ್ ಕಡೆ ಗಾಡಿ ತೆಗೆದುಕೊಂಡು ಹೋಗಿ, ಬೇಕಾದರೆ ಅಂಕಲ್ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದೆ. ಆಗ ಅವರು, ಅವರದ್ದು ಯಾರು ಬಿಸ್ನೆಸ್ ಪಾರ್ಟ್ನರ್ ಬಂದಿದ್ದಾರಂತೆ, ಬೇಗ ಹೋಗಿದ್ದಾರೆ, ಇವಾಗೆಲ್ಲ ಅವರು ನನ್ನ ಕೈಗೆ ಸಿಗ್ತಾನೇ ಇಲ್ಲ ಅಂತ ಹೇಳಿದರು. ನಾನು ಸರಿ ಅಂತ ಹೇಳಿ ಸುಮ್ಮನೆ ಗಾಡಿ ಓಡಿಸ್ತಾ ಇದ್ದೆ. ಕೊನೆಗೆ ನಾವು ಮಾರ್ಕೆಟ್ನಲ್ಲಿ ಇಳಿದು ಎಲ್ಲ ಸಂತೆ ತೆಗೆದುಕೊಂಡು ಬರ್ತಾ ಇರಬೇಕಾದ್ರೆ ಆಂಟಿ, ಇಲ್ಲೇ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಹೋಗೋಣ ಬಾ ಅಂತ ಕರೆದ್ರು. ಬೇಡ, ಸುಮ್ಮನೆ ಯಾಕೆ ತೊಂದರೆ ಅಂತ ಹೇಳಿದೆ. ಅದಕ್ಕೆ ಅವರು, ಬಾರೋ ಪರವಾಗಿಲ್ಲ ಅಂತ ನನ್ನನ್ನು ಒತ್ತಾಯ ಮಾಡಿ ಹೋಟೆಲ್ಗೆ ಕರೆದುಕೊಂಡು ಊಟಕ್ಕೆ ಹೋದರು. ಅದು 2 ಅಂತಸ್ತಿನ ಹೋಟೆಲ್ ಆಗಿತ್ತು. ನಾವು ಕೆಳಗಡೆ ಕುತ್ಕೊಂಡು ನಮಗೆ ಏನು ಬೇಕೋ ಅದನ್ನು ತಿಂತಾ ಇರಬೇಕಾದ್ರೆ ಅಂಕಲ್ ಮೇಲಿಂದ ಯಾವುದೋ ಹೆಂಗಸಿನ ಜೊತೆ ಕೆಳಗಡೆ ಬಂದರು. ಅವರಿಬ್ಬರು ನೋಡೋಕೆ ತುಂಬಾ ಕ್ಲೋಸ್ ಇರೋ ಥರ ಕಾಣಿಸ್ತಾ ಇದ್ರು. ನಾನು ಆಂಟಿ ಕಡೆ ನೋಡಿ ಆಂಟಿ ಅಂಕಲ್ ಅಂತ ಹೇಳಿದೆ. ಆಂಟಿ ಅವರಿಬ್ಬರ ವರ್ತನೆ ನೋಡಿ ಸುಮ್ಮನೆ ಇರು, ನಾನು ಅವರನ್ನು ನೋಡಿದ್ದೀನಿ ಅಂತ ಹೇಳಿದರು. ಆಮೇಲೆ ಅವರು ಕಾರ್ನ ಚಾಲು ಮಾಡಿಕೊಂಡು ಹೊರಗಬೇಕಾದರೆ ಆಂಟಿ, ಗಾಡಿ ತೆಗೆಯು, ನನ್ನ ಮುಂದೆನೇ ಸುಳ್ಳು ಹೇಳಿದ್ದಾರೆ ನಿಮ್ಮ ಅಂಕಲ್, ಅವರನ್ನು ಹಿಂಬಾಲಿಸು ಅಂತ ಹೇಳಿದರು. ನಾನು ಬೇಗನೆ ಕೀ ತೆಗೆದುಕೊಂಡು ಬಿಲ್ ಕೊಟ್ಟು ಗಾಡಿ ಸ್ಟಾರ್ಟ್ ಮಾಡಿದೆ. ಕಾರ್ ಮಿಸ್ ಆಗಿತ್ತು, ಆದರೆ ಸ್ವಲ್ಪ ದೂರ ಬಂದ ಮೇಲೆ ಅದೇ ಕಾರ್ ಮೆಡಿಕಲ್ ಶಾಪ್ ಮುಂದೆ ನಿಂತಿತ್ತು. ಅಂಕಲ್ ಏನೋ ತೆಗೆದುಕೊಂಡು ಜೇಬ್ ಒಳಗಡೆ ಇಟ್ಕೊಂಡ್ರು. ಕಾರ್ ಸ್ಟಾರ್ಟ್ ಮಾಡಿದ್ರು. ನಾವು ಅದನ್ನು ನೋಡ್ತಾ ನಿಂತಿದ್ವಿ. ಆಗ ಆಂಟಿ ಆ ಕಾರ್ನ ಫಾಲೋ ಮಾಡುವಂತೆ ಹೇಳಿದರು. ಹೊತ್ತಿನ ನಂತರ ಆ ಕಾರು ಬೇರೆ ಏರಿಯಾದ ಒಂದು ಮನೆಯ ಮುಂದೆ ನಿಂತಿತ್ತು. ಆ ಅಂಕಲ್ ಆ ಹೆಂಗಸಿನ ಜೊತೆ ನಗಾಡ್ತಾ ಒಳಗೆ ಹೋಗಿ ಬಾಗಿಲು ಹಾಕೊಂಡ್ರು. ನಾನು ಗಾಡಿ ನಿಲ್ಲಿಸಿದೆ. ಆಮೇಲೆ ಆಂಟಿ, ನಾನು ಸುಮ್ಮನೆ ಒಂದು ಸುತ್ತು ಹಾಕೋಣ ಅಂದರು. ಒಳಗಿಂದ ತಮಾಷೆ ಮಾಡ್ತಾ ನಗಾಡ್ತಾ ಇರೋ ಶಬ್ದ ಕೇಳ್ತಾ ಇತ್ತು. ನಾವಿಬ್ಬರು ಸ್ವಲ್ಪ ಹೊತ್ತು ಅಲ್ಲೇ ನಿಂತಾಗ ಚಪ್ಪಾಳೆ ಹೊಡೆದ ಹಾಗೆ ಶಬ್ದ ಬರೋಕೆ ಸ್ಟಾರ್ಟ್ ಆಯಿತು. ಆಗ ಆಂಟಿ ಒಮ್ಮಿಂದೊಮ್ಮಂಗೆ ಸಿಟ್ಟು ಬಂದು, ನಡೆಯೋ ಮನೆ ಕಡೆ ಹೋಗೋಣ ಅಂತ ಹೇಳಿದರು. ನಾನು ಯಾಕೆ ಅಂತ ಕೇಳಿದಾಗ, ಇವಾಗ ತೆಗಿತೀಯೋ, ನಾನು ಆಟೋದಲ್ಲಿ ಹೋಗಬೇಕಾ ಅಂತ ಕೇಳಿದರು. ನಾನು ಸರಿ ಅಂತ ಗಾಡಿನ ಚಾಲು ಮಾಡಿದೆ. ಆದರೆ ಆಂಟಿ ಮನೆ ಬರೋವರೆಗೂ ಏನೂ ಮಾತನಾಡಲೇ ಇಲ್ಲ. ಮನೆ ಬಂದ ಕೂಡಲೇ ಬಾಗಿಲು ತೆಗೆದು ಒಳಗಡೆ ಹೋಗಿ ಅಳ್ತಾ ಕೂತು ಬಿಟ್ಟರು. ನಾನು ದಿಕ್ಕು ತೋಚದೆ ಅಲ್ಲೇ ಹೊರಗಡೆ ಸೋಫಾದ ಮೇಲೆ ಕೂತಿದ್ದೆ. ಕೊನೆಗೆ ಧೈರ್ಯ ಮಾಡಿ ಒಳಗೆ ಹೋಗಲಿ ಬಿಡಿ ಆಂಟಿ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಆಗ ಅವರು, ಇವಾಗ ನೀನು ಸುಮ್ಮನೆ ಇರ್ತೀಯಾ ಇಲ್ಲ ಅವರ ಮೇಲಿನ ಕೋಪಕ್ಕೆ ನಿನಗೆ ನಾಲ್ಕು ಬಾರಿಸಬೇಕಾ ಅಂತ ಕೇಳಿದರು. ನಾನು ಅವರಿಗೆ, ಹೋಗಲಿ ಬಿಡಿ ಆಂಟಿ, ಇವಾಗ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದೆ. ಆಗ ಅವರು, ನಿಮ್ಮ ಅಂಕಲ್ಗೆ ಏನು ಮಾಡ್ತಾ ಇದ್ದಾರೆ ಅಂತ ಇವಾಗ ಗೊತ್ತಾಗ್ತದಲ್ಲ, ಅವರು ಬೇರೆ ಥರ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ನನಗದು ಮೊದಲಿಗೆ ಅರ್ಥವಾಗಲಿಲ್ಲ. ಆಮೇಲೆ ನಾನು ಒಂದ್ಸಲ ಎಲ್ಲ ವಿಚಾರ ಮಾಡಿ ಯೋಚಿಸಿದಾಗ ಅರ್ಥ ಆಯಿತು. ಆಗ ನಾನು ಇದಕ್ಕಿಂತ ಬೇರೆ ಒಳ್ಳೆಯ ಸಮಯ ಸಿಗೋದಿಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು, ಇಂಥ ಜನನೂ ಇರ್ತಾರ ಮನೆಯಲ್ಲಿ, ಈ ಥರ ಸುಂದರವಾಗಿರೋ ಹೆಂಡತಿ ಇಟ್ಕೊಂಡು ಹೊರಗೆ ಹೋಗಿ ಹೀಗೆ ಮಾಡೋದಾ, ನಾನಾಗಿದ್ರೆ ಬೇರೆನೇ ಇರ್ತಾ ಇತ್ತು, ಮನೆ ಬಿಟ್ಟು ಹೊರಗೆ ಹೋಗ್ತಾನೇ ಇರಲಿಲ್ಲ ಅಂತ ಹೇಳಿದೆ. ಆಗ ಆಂಟಿ ಸೀರೆ ತುದಿಯಿಂದ ಮೂಗು ಒರೆಸಿಕೊಳ್ಳುತ್ತಾ ಇರಬೇಕಾದರೆ ನನಗೆ ಮತ್ತೆ ಅವರ ಅಂದ ಕಾಣ್ತಾ ಇತ್ತು. ಆಗ ನಾನು ಅವರನ್ನೇ ನೋಡ್ತಾ ಇದ್ದೆ. ಹಾಗಾಗಿ, ಏನು ನೋಡ್ತಾ ಇದ್ದೀಯಾ ನೀನು, ಇನ್ನು ಹೊರಡು, ನೀನು ನೋಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿದರು. ಇಲ್ಲ, ನಾನು ನಿಮಗಿಂತ ಜಾಸ್ತಿ ದೊಡ್ಡವಳು ಅಂತ ಹೇಳಿದರು. ನನಗೆ ಅದನ್ನು ಕೇಳಿ ಬೇಜಾರಾಯಿತು. ಕೊನೆಗೆ ಏನು ಮಾಡೋದು, ಧೈರ್ಯ ಮಾಡಿ ನಾನೇನು ನೋಡಬೇಕು ಅಂತ ನೋಡಿಲ್ಲ, ಎಷ್ಟೇ ಆಗಲಿ ನಾನು ಕೂಡ ಗಂಡು ಅಲ್ವಾ ಅಂತ ಹೇಳಿದಳು.
ಅವಳು ನಗುತ್ತಾ ಸುಮ್ಮನಾದಳು. ಆಮೇಲೆ ಅವರು ಟೀ ಮಾಡೋಕೆ ಅಂತ ಅಡಿಗೆ ಮನೆಗೆ ಹೋದರು. ನಾನು ಹಿಂದೆ ಅವಕಾಶ ಅಂದ್ಕೊಂಡು ಹಿಂದೆ ಹೋಗಿ ಅವರನ್ನು ತಪ್ಪಿಕೊಂಡೆ. ಅವರು ಸಿಟ್ಟಿಂದ ನೋಡಿ, ಸುಮ್ಮನೆ ಇರು, ಮೊದಲು ನನ್ನ ಮೂಡ್ ಸರಿ ಇಲ್ಲ, ಹೀಗೆಲ್ಲ ಮಾಡಿದರೆ ನಿನ್ನ ಮನೆಗೆ ಹೋಗು ಅಂತ ಮತ್ತೆ ಹೇಳಿದರು. ನಾನು ಅಲ್ಲೇ ನಿಂತು ಒಂದು ಕ್ಷಣ ಬಿಟ್ಟು ಮತ್ತೆ ತಬ್ಬಿ ಕೂತಿಗೆ ಮುತ್ತು ಕೊಟ್ಟು ಬಿಟ್ಟೆ. ಆಗ ಅವರು ನನ್ನ ದೂರ ತಳ್ಳಿ ಹೋಗೋ ಅಂತ ಹೇಳಿದರು. ಗೊತ್ತಾಗೋದಿಲ್ವಾ, ಇಲ್ಲ ಅಂದರೆ ಇಲ್ಲಿ ಬೇರೆನೇ ಆಗುತ್ತೆ ಅಂತ ನನಗೆ ಧಮಕಿ ಹಾಕಿದರು. ನಾನಾಗ ಅಂಕಲ್ ಏನು ಮಾಡ್ತಾ ಇದ್ರು ಅಂತ ನನಗೆ ಗೊತ್ತು. ಯಾರೂ ಕೂಡ ಇಂಥ ವಿಷಯವನ್ನು ಹೇಳೋಕೆ ಹೋಗಲ್ಲ. ನನಗೆ ನೀವಂದರೆ ತುಂಬಾ ಇಷ್ಟ. ಮನೇಲಿ ನೀವು ನಗ್ತಾ ಇರಬೇಕು. ನೀವು ಹೀಗೆ ದುಃಖದಿಂದ ಇದ್ದರೆ ನಾನು ಏನು ಬೇಕಾದರೂ ಮಾಡುತ್ತೇನೆ, ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ. ಅವರು ನಾನು ಹೇಳಿದ್ದನ್ನು ನೋಡಿ ಸ್ವಲ್ಪ ವಿಚಾರ ಮಾಡಿದಂತೆ ಮಾಡಿ ನನ್ನ ಮುಂದೆ ಬಂತು. ಆಯಿತು ನೋಡಪ್ಪ, ಅದು ಏನು ಮಾಡ್ತೀಯೋ ಮಾಡು, ಆದರೆ ಯಾರಿಗೂ ಹೇಳಬೇಡ ಅಂತ ಹೇಳಿದರು. ನಾನು ಇನ್ನೇನು ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದ ಆಯಿತು. ನಾನು ಕೂಡಲೇ ಹೊರಗೆ ಹೋಗಿ ಹಾಲ್ನಲ್ಲಿ ಕೂತ್ಕೊಂಡೆ. ಆಂಟಿ ನನ್ನ ಹಿಂದೆ ಬಂದು ಬಾಗಿಲು ತೆಗೆದರು. ಬಾಗಿಲು ತೆಗೆದು ನೋಡಿದಾಗ ಹೊರಗಡೆ ಅಂಕಲ್ ಬಂದಿದ್ರು. ನನಗೆ ಫುಲ್ ಶಾಕ್ ಆಯಿತು. ಅವರು ಅರುಣ್, ನೀನೇನು ಇಲ್ಲಿ ಅಂತ ಕೇಳಿದ್ರು. ನಾನು ಉತ್ತರ ಹೇಳಬೇಕು ಅನ್ನುವಾಗಲೇ ಆಂಟಿ ಟೇಬಲ್ ಟಿವಿ ರಿಪೇರಿಗೆ ಬಂದಿದ್ದಾನೆ, ಅದಕ್ಕೆ ಫೋನ್ ಮಾಡಿದೆ. ಕೇಬಲ್ ಆ ಕಡೆ ತುದಿ ಈ ಕಡೆ ತುದಿ ಕಟ್ ಮಾಡ್ತಾ ಮತ್ತೆ ಜೋಡಿಸಿದ, ಹಾಗಾಗಿ ಸ್ವಲ್ಪ ಬಾಗಿಲು ಮುಚ್ಚಿದ್ದೆ ಅಂತ ಹೇಳಿದರು. ಆಗ ಅಂಕಲ್ ಟಿವಿ ಶುರು ಮಾಡಿದಾಗ ಅದು ಚೆನ್ನಾಗೇ ಬರ್ತಾ ಇತ್ತು. ನನ್ನ ಮನಸ್ಸಲ್ಲೇ ನನ್ನ ನಸೀಬು ಚೆನ್ನಾಗಿದೆ ಅಂತ ಅಂದುಕೊಂಡೆ. ಅಷ್ಟೊತ್ತಿಗೆ ಆಂಟಿ ಇಬ್ಬರಿಗೂ ಟೀ ಕೊಟ್ಟರು. ಹೀಗೆ ಕೂತಿರಬೇಕಾದರೆ ಅಂಕಲ್, ನಾಳೆ ಸ್ವಲ್ಪ ಸೂಪರ್ ಮಾರ್ಕೆಟ್ ಕಡೆ ಹೋಗಬೇಕು, ಅಂಕಲ್ ಬ್ಯುಸಿ ಇದ್ದಾರೆ, ಮಗ ಕೂಡ ಊರಲ್ಲಿಲ್ಲ, ನಾಳೆ ಒಂದು ಚೂರು ಮನೆ ಕಡೆ ಬಾ ಅಂತ ಹೇಳಿದರು. ನಾನು ಬೇರೆ ಕೆಲಸ ಇದೆ ಅಂತ ಹೇಳಿದಾಗ ಅಂಕಲ್, ಅದೇನು ಮಹಾ ಕೆಲಸ ಮಾಡ್ತೀಯ, ಅದೇ ಊರು ಸುತ್ತೋದು ತಾನೆ, ಹಾಗೆ ಹೋಗುವಾಗ ಅವರನ್ನು ಕರ್ಕೊಂಡು ಹೋಗಿ ವಾಪಸ್ ಮನೆಗೆ ಕರ್ಕೊಂಡು ಬಂದುಬಿಡು ಅಂತ ಹೇಳಿದರು. ನಾನು ಸರಿ ಅಂತ ಹೇಳಿ ಅಲ್ಲಿಂದ ಹೋದೆ. ಆದರೆ ಆ ದಿನ ನನಗೆ ಎಂತಹ ಅವಕಾಶ ಬಂದಿತ್ತು, ಕೊನೆ ಕ್ಷಣದಲ್ಲಿ ಮಿಸ್ ಆಯಿತು. ನಾಳೆ ಒಂದು ಸಲ ಹಾಗೆ ಟ್ರೈ ಮಾಡೋಣ ಅಂತ ವಿಚಾರ ಮಾಡ್ತಾ ಹಾಗೆ ಮಲಗಿದೆ. ಮರುದಿನ ಬೆಳಗ್ಗೆ 12ರ ಸುಮಾರಿಗೆ ಮನೆಗೆ ಹೋಗುವಾಗ ಮೆಡಿಕಲ್ ಶಾಪ್ಗೆ ಹೋಗಿ ಹೆಲ್ಮೆಟ್ ತಗೊಂಡು ಹೋದೆ. ಮನೆಗೆ ಹೋದಾಗ ಲತಾ ಬಂದು ಬಾಗಿಲು ತೆಗೆದು ಒಳಗಡೆ ಹೋದರು. ನಾನವರನ್ನು ಹಿಡಿದಿದ್ದೆ ತಡ, ಯಾಕೋ ಗೊತ್ತಾಗೋದಿಲ್ವಾ ನಿಮಗೆ, ಯಾವಾಗ ಏನು ಮಾಡಬೇಕು ಅಂತ ಹೇಳಿದರು. ನನಗೆ ಸಡನ್ ಆಗಿ ಶಾಕ್ ಆಯಿತು. ಅವರ ಒಳಗೆ ಹೋಗಿ ರೆಡಿಯಾಗಿ ಬಂದು, ನಡಿ ಮಾರ್ಕೆಟ್ಗೆ ಹೋಗೋಣ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದರು. ನಾನು ನಿಜವಾಗ್ಲೂ ನೀವು ಮಾರ್ಕೆಟ್ಗೆ ಹೋಗೋಕೆ ನನ್ನನ್ನು ಕರೆದ್ರ, ನಾನು ಬೇರೆ ಏನೋ ಅಂದ್ಕೊಂಡು ಬಿಟ್ಟಿದ್ದೆ ಅಂತ ಹೇಳಿದೆ. ಆಗ ಅವರು, ಮೊದಲು ಈ ಕೆಲಸ ಮಾಡೋಣ, ಆಮೇಲೆ ಬೇಕಿದ್ರೆ ಅಂತ ಹೇಳಿ ಸಣ್ಣದಾಗಿ ನಕ್ಕರು. ಅಷ್ಟಕ್ಕೆ ಎಲ್ಲ ಗೊತ್ತಾಯಿತು. ನಾನು ಸರಿ ನಡೀರಿ ಅಂತ ಹೋಗೋಣ ಅಂತ ಹೇಳಿದೆ. ಅವರನ್ನು ಮಾರ್ಕೆಟ್ಗೆ ಕರ್ಕೊಂಡು ಹೋಗಬೇಕಾದರೆ ನಿನ್ನೆ ಎಲ್ಲ ಆಗಿದೆ, ಚೆನ್ನಾಗಿತ್ತು, ಇನ್ನು ಮುಂದೆ ನನ್ನ ನಸೀಬು ಇಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅವರಿಗೆ ಏನೇನು ಬೇಕೋ ಅದನ್ನು ಕೊಡಿಸಿದೆ. ಆಗ ಅವರು, ಯಾಕೋ ಹುಷಾರಿಲ್ವಾ, ಏನಾಗಿದೆ ಅಂತ ಕೇಳಿದ್ರು. ಏನಿಲ್ಲ, ಚೆನ್ನಾಗಿದ್ದೀನಿ ಅಂತ ಹೇಳಿದೆ. ಆಮೇಲೆ ಅವರನ್ನು ಮನೆಗೆ ಕರ್ಕೊಂಡು ಬಂದು ನಾನು ಹೋಗ್ತೀನಿ ಅಂತ ಹೇಳಿದೆ. ಆಗ ಅವರು, ಯಾಕೋ ಸಪ್ಪೆ ಮುಖ ಮಾಡ್ಕೊಂಡಿದ್ದೀಯಾ, ಒಳಗೆ ಬಾ, ಬೇಕು ಅಂದದ್ದು ಸಿಗುತ್ತೆ ಅಂತ ಹೇಳಿದ್ರು. ನನಗೆ ಮಾತಿನ ದಾಟಿ ಅರ್ಥ ಆಯಿತು. ನಾನು ಒಳಗಡೆ ಹೋದವನೇ ಚಿಲ್ಕ ಹಾಕಿ ಬಾಗಿಲನ್ನು ಲಾಕ್ ಮಾಡಿದೆ. ಆಮೇಲೆ ಅವರನ್ನು ಒಳಗಡೆ ಕರೆದುಕೊಂಡು ಹೋಗಿ ಏಕಾಂತದಲ್ಲಿ ಇಬ್ಬರು ಒಂದಾಗಿ ಬಿಟ್ಟೆವು. ಅವರು ಆಮೇಲೆ, ಲೋ, ನಿನ್ನ ಅಂಕಲ್ 5 ತಿಂಗಳಿಂದ ಮಾಡದೇ ಇದ್ದಿದ್ದನ್ನು ನೀನು ಮಾಡಿಬಿಟ್ಟಿದೀಯ, ಸರಿಯಾಗಿ ಆಟ ಆಡ್ತೀಯ, ನೀನು ಬಲೆ ಕಿಲಾಡಿಗಳು ನೀನು ಅಂತ ಹೇಳಿದರೆ, ನಾನು ಹಾಗೇನು ಇಲ್ಲ, ನೀವು ಮಾರ್ಗದರ್ಶನ ಕೊಟ್ಟಿಲ್ಲ ಅಂದರೆ ಇದೆಲ್ಲ ಸರಿಯಾಗಿ ಆಗ್ತಾನೇ ಇರಲಿಲ್ಲ, ನೀವು ಹೇಳಿದ ಹಾಗೆ ನಾನು ಮಾಡಿದ್ದೆ, ನನಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ ಯು ಆಂಟಿ ಅಂತ ಹೇಳಿದೆ. ಅವರು, ಥ್ಯಾಂಕ್ಸ್ ಯಾಕೋ, ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನೀನೇ ಅಲ್ವಾ ನನಗೆ ಈ ಮಟ್ಟಕ್ಕೆ ಸುಖ ಕೊಟ್ಟು ಕಷ್ಟದಿಂದ ಹೊರಬರುವ ಹಾಗೆ ಸಹಾಯ ಮಾಡಿದ್ದು ಅಂತ ಹೇಳಿದರು. ನಾನು ಸರಿ ಅಂತ ಹೇಳಿದೆ. ಇದಾದ ಬಳಿಕ ನಾವಿಬ್ಬರು ಸಮಯ ಸಿಕ್ಕಾಗಲೆಲ್ಲ ಒಂದಾಗ್ತಾ ಇದ್ವಿ. ಇವಾಗ ನಾನು ಬೇರೆ ಊರಲ್ಲಿ ಇದ್ದು ಬೇರೆ ಕಡೆ ಯಾವಾಗಾದರೂ ಹೋದಾಗ ಆ ಕಡೆ ಹೋಗಿ ಬರ್ತೀನಿ. ಸೊ ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರೆಯಲೇಬೇಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಲೇಬೇಡಿ.